ರಾಜ್ಯ ಅಖಿಲ ಕುಂಚಿಟಿಗ ಮಹಾಮಂಡಲದ ನಿರ್ದೇಶಕರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷರಾದಂಥ ಕುಂಚಿಟಿಗ ಮಹಾಮಂಡಲದ ಅಧ್ಯಕ್ಷರಿಗೆ ಹಾಗೂ ನೆಲಮಂಗಲ ತಾಲೂಕಿನ ಏನು 22/9/2025 ಜಾತಿ ಗಣತಿ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಜಾತಿ ಗಣತಿನಲ್ಲಿ ನೆಲಮಂಗಲ ತಾಲೂಕಿನ ಎಲ್ಲ ಕುಂಚಿಟಿಗ ಬಂಧುಗಳು ಕೂಡ ಜಾತಿ ಗಣತಿ ಸರ್ವೇನಲ್ಲಿ ಕುಂಚಿಟಿಗ ಅಂಥೇಳಿ ಹಿಂದೂ ಕುಂಚಿಟಿಗ ಅಂಥೇಳಿ ನಮೂದು ಮಾಡಬೇಕು. ಕುಂಚಿಟಿಗ ಒಕ್ಕಲಿಗ ಅಂಥೇಳಿ ಈಗಾಗಲೇ ನಮೂದಾಗಿರೋದರಿಂದ ನಮಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ. ಹಾಗಾಗಿ ಈಗ ಏನು ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ 22/9/25 ಜಾರಿಯಾಗ್ತಕ್ಕಂಥ ಒಂದು ಜಾತಿ ಗಣತಿಯಲ್ಲಿ ನೆಲಮಂಗಲ ತಾಲೂಕಿನ ಎಲ್ಲ ಕುಂಚಿಟಿಗರು ಕೂಡ ಹಿಂದೂ ಕುಂಚಿಟಿಗ ಅಂಥೇಳಿ ನಿಮ್ಮ ಸರ್ವೆನಲ್ಲಿ ಬರೆಸಬೇಕು. ನಿಮ್ಮ ಬಂಧುಗಳಿಗೆ, ಅಕ್ಕಪಕ್ಕದ ತಾಲೂಕುಗಳಲ್ಲಿರ್ತಕ್ಕಂಥವ್ರಿಗೆ, ಜಿಲ್ಲೆಗಳಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಅಥವಾ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಹಿಂದೂ ಕುಂಚಿಟಿಗ ಅಂಥೇಳಿ ನಮೂದು ಮಾಡೋದ್ರ ಮೂಲಕ ಮುಂದಿನ ಸೌಲಭ್ಯಗಳಿಗೆ ನಾವು ಭಾಜನರಾಗ್ತೀವಿ. ನಮ್ಮ ಮಕ್ಕಳು ಈಗಾಗಲೇ ವಿದ್ಯಾವಂತರಿರ್ಬೋದು ಅಥವಾ ನೌಕರಿಯಲ್ಲಿರ್ಬೋದು, ಅವರಿಗೆ ಯಾವುದೇ ರೀತಿ ಕುಂಚಿಟಿಗ ಅಂತ ಬರೆಸೋದ್ರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ನಮ್ಮ ಜನ ಈಗೇನಾಗಿದೆ, ನಾವೀಗಾಗಲೇ ಕುಂಚಿಟಿಗ ಒಕ್ಕಲಿಗ ಅಂಥೇಳಿ ಬರೆಸಿದ್ದೇವೆ, ಮುಂದೆ ನಾವೀಗ ಬರೆಸ್ಬಿಟ್ರೆ ನಮಗೇನು ತೊಂದರೆ ಆಗ್ತದೋ ಅಂತಕ್ಕಂಥ ಭಾವನೆಯಿಂದ ತೊಳ್ಳಾಡ್ತಿದ್ದಾರೆ. ಹಾಗಾಗಿ ಅದು ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಮಕ್ಕಳಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ, ನೌಕರಿಯಲ್ಲಿ ಅಲ್ಲಿ ಇರ್ತಕ್ಕಂಥವ್ರಿಗಾಗಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ. ಹಾಗಾಗಿ ನಮ್ಮ ಜನಾಂಗ ಎಷ್ಟಿದೆ ಅಂತಕ್ಕ ನಿಖರ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ನಮಗೆ ಏನು ಬರ್ತಕ್ಕಂಥ ಒಂದು ಜಾತಿ ಗಣತಿಯಲ್ಲಿ ಹಿಂದೂ ಕುಂಚಿಟಿಗ ಅಂಥೇಳಿ ಪ್ರತಿಯೊಬ್ಬರೂ ಕೂಡ ನಮೂದು ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ. ನಾನು ನಾಗೇಶ್ KN, ನೆಲಮಂಗಲ ತಾಲೂಕಿನ ಕುಂಚಿಟಿಗ ಒಕ್ಕಲಿಗ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಹಾಗೆ ಮತ್ತು ಸರ್ಕಾರಿ ನೌಕರರ ಸಂಘದ ನೆಲಮಂಗಲ ತಾಲೂಕಿನ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದೇನೆ. ಇಂದು ನನ್ನನ್ನು ಕಳೆದ ಒಂದು ಮಹಾಸಭೆಯಲ್ಲಿ ಅಖಿಲ ಕುಂಚಿಟಿಗ ಮಹಾಮಂಡಲದ ಒಬ್ಬ ಪದಾಧಿಕಾರಿಯಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಕೇಂದ್ರ ಸರ್ಕಾರ ನಮ್ಮ ಏನು ರಾಜ್ಯ ಸರ್ಕಾರ ಶಿಫಾರಸು ಮಾಡಿರ್ತಕ್ಕಂಥ ಯಥಾವತ್ತು ವರದಿಯನ್ನು ಅನುಮೋದನೆ ಮಾಡಿಕೊಟ್ಟು ಕುಂಚಿಟಿಗ ಜನಾಂಗಕ್ಕೆ ನೀವು ಇದಕ್ಕೊಂದು ಸ್ವತಂತ್ರ ಜಾತಿ ಅಂದ OBCನಲ್ಲಿ ನಮ್ಮನ್ನು ಸೇರಿಸ್ಕೊಡ್ಬೇಕು ಅಂಥೇಳಿ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಎಲ್ಲ ಸಚಿವ ಮಹೋದಯರಲ್ಲಿ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ.